ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ನೀವು ತೋರಿಸುತ್ತಿರುವ ಪ್ರೀತಿ ಆ ಸ್ಟ್ಯಾಟಿಸ್ಟಿಕ್ಸಿನ ಮೇಲೆ ಇನ್ನೊಂದು ವಿಡಿಯೋ ಬರ್ತಾ ಇದೆ. ಇನ್ನೊಂದು ವಿಡಿಯೋ ಬರಲಿಕ್ಕೆ ಕಾರಣಕರ್ತರಾದಂತಹ ಮಕ್ಕಳ ಹೆಸರುಗಳನ್ನು ಹೇಳ್ತಾ ಇದ್ದೇನೆ. ಅದು ನಿಶ್ಚಲ್ ಆಗಿದೆ. ಹಾಗೂ ನಮ್ಮ ಮಂಜುನಾಥ್ ಅವರು ಹಾಗೂ ವಿಜಯಂತ್ ಅವರು ಹಾಗೂ ಮೋಹನ್ ಕುಮಾರ್ ಎಲ್ಲರಿಗೂ ಕೂಡ ಹೃದಯಪೂರ್ವಕವಾದ ಧನ್ಯವಾದಗಳನ್ನು, ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಓದಿದ್ದೆಲ್ಲ ನಿಮ್ಮ ನೆನಪಿರಲಿ. ಯಾಕಂದರೆ ಒಳ್ಳೆಯ ಮನಸ್ಥಿತಿ ಇದೆ ನಿಮ್ಮದು. ಏನು ಅಂದರೆ 3000 ಜನ ಒಂದು ಸ್ಟ್ಯಾಟಿಸ್ಟಿಕ್ಸ್ ವಿಡಿಯೋ ನೋಡಿದ್ರಿ. ಅದರಲ್ಲಿ ನಾನು ರಿಕ್ವೆಸ್ಟ್ ಮಾಡಿದ್ದೆ, ದಯವಿಟ್ಟು ದೋಸ್ ಹೂ ಹ್ಯಾವ್ ಪ್ರಿಪೇಟರಿ 1 and 2 ಕ್ವಶನ್ ಪೇಪರ್ಸ್ ಪ್ಲೀಸ್ ಸೆಂಡ್ ಟು ಮೈ ಮೇಲ್ ID ಅಂತ. ಅದರಲ್ಲಿ ಈ 4 ಜನ ನನಗೆ ರಿಪ್ಲೈ ಮಾಡಿದರು. 4 ಜನನು ನನಗೆ ಪ್ರಿಪೇಟರಿ ಎಕ್ಸಾಮ್ ಕ್ವಶನ್ ಪೇಪರನ್ನು ಕಳಿಸಿಕೊಟ್ಟಿದ್ದಾರೆ. ಧನ್ಯವಾದಗಳು. ಆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಸ್ಟ್ಯಾಟಿಸ್ಟಿಕ್ಸಿನ ಪ್ರಿಪೇಟರಿ 1 ಹಾಗೂ ಪ್ರಿಪೇಟರಿ 2 ನಾಳೆ ಎಕ್ಸಾಮಿಗೆ ಭಾಳ ಹೆಲ್ಪ್ಫುಲ್ ಆಗಲಿದೆ. ಆ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಇವರು ಕೊಟ್ಟಂತಹ ಆ ಒಂದು ಕ್ವಶನ್ ಪೇಪರಿನ ಲಿಂಕನ್ನು ಉಚಿತವಾಗಿ ಕೊಟ್ಟಿದ್ದೇನೆ. ಕ್ರೆಡಿಟ್ ಗೋಸ್ ಟು ದೀಸ್ ಸ್ಟೂಡೆಂಟ್ಸ್. ಇನ್ನೊಂದು ಮುಖ್ಯವಾದ ವಿಷಯವನ್ನು ನಾನು ನಿಮಗೆ ತಿಳಿಸಬೇಕು. ಈ ವಿಡಿಯೋ ಮಾಡಲಿಕ್ಕೆ ಕಾರಣವೇ ಇಷ್ಟು. ಏಕೆಂದರೆ ಲಾಸ್ಟ್ ಮಿನಿಟ್ ರಿವಿಷನ್, ಬೆಳಗ್ಗೆ ಎಕ್ಸಾಮ್ ಇದೆ. ಹಾಗಿದ್ರೆ ಏನು ಓದಬೇಕು? ಕೂತ್ಕೊಂಡು ತಲೆ ಹೊಡ್ಕೊಂಡು ಅದು ಬರಲ್ಲ ಇದು ಬರಲ್ಲ ಅಲ್ಲ. ಯು ಶುಡ್ ಡೂ ಎಂಥ ವರ್ಕ್ ಅಂತ ಹೇಳಿದರೆ ಸ್ಮಾರ್ಟ್ ವರ್ಕ್ ಅಂತ ಒಂದು ಪ್ಲಾನ್ ಇರಬೇಕು, ಸ್ಟ್ರಾಟಜಿ ಮಾಡಬೇಕು. ಹಾಗಿದ್ರೆ ಅದು ಏನಾಗಿದೆ ಅಂತ ಹೇಳಿದರೆ ಯೂನಿಟ್ 1, ಯೂನಿಟ್ 3, ಯೂನಿಟ್ 2, ಯೂನಿಟ್ 3, ಯೂನಿಟ್ 4, ಯೂನಿಟ್ 8 ಇದಿಷ್ಟು 4 ಯೂನಿಟ್ಗಳನ್ನು 1, 2, 3, 4, 5 ಯೂನಿಟ್ಗಳನ್ನು ತಗೊಳ್ಳೋ ಪ್ರಿಪೇರ್ ಆದರೆ 72 ಮಾರ್ಕ್ಸ್ ಹತ್ತಿರ ಹೋಗುವಂಥ, ಅಂದರೆ 65 to 72 ಈ ರೇಂಜಲ್ಲಿ ನಿಮ್ಮ ಮಾರ್ಕ್ಸು ಫಿಕ್ಸ್ ಆಗುತ್ತೆ ಸರ್. ಓನ್ಲಿ ದೀಸ್ 5 ಯೂನಿಟ್ಸ್. ದೀಸ್ 5 ಯೂನಿಟ್ಸ್ ಅಂದರೆ ಅದು ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಆಗಿರ್ಬೋದು, ಇಂಡೆಕ್ಸ್ ನಂಬರ್ಸ್ ಆಗಿರ್ಬೋದು, ಟೈಮ್ ಸೀರೀಸ್ ಆಗಿರ್ಬೋದು, ಇಂಟರ್ಪೊಲೇಷನ್ ಆ್ಯಂಡ್ ಇಂಟ್ರಾಪೊಲೇಷನ್ ಅಂತ ಇದೆ. ಹಾಗೂ ಏನಿದ್ರೆ LPP, TP, GT ಹಾಗೂ RT ಇವೆಲ್ಲವೂ ಕೂಡ ರೆಡಿ ಆದರೆ ಅವೇನು ಅಂತ ನಿಜವಾಗಿಯೂ ನನಗೆ ಗೊತ್ತಿಲ್ಲ. ಆದರೆ ನಿಮ್ಮ ಮೈಂಡ್ಸೆಟ್ಟು ಚೆನ್ನಾಗಿರಲಿ. ನೀವು ಓದುವಂಥ ಇದೆ ಅಲ್ವಾ, ಏನು ಓದ್ತಾ ಇದ್ದೀರೋ ನಿಮ್ಮ ಬ್ಲೂ ಪ್ರಿಂಟನ್ನು ಇಟ್ಕೊಂಡು ತಗೊಳ್ಳಿ. ನಿಜವಾಗಿ ಓದಿದರೆ ನಾಳೆ ಎಕ್ಸಾಮ್ ಈಸಿಯಾಗಿ ಕಾಣುತ್ತೆ. ಕನ್ನಡ ಎಕ್ಸಾಮ್ ಆಗಿದೆ. ಕನ್ನಡ ಎಕ್ಸಾಮ್ ಯಾವ ರೀತಿಯಾಗಿತ್ತು? ಬಹಳ ಈಸಿಯಾಗಿತ್ತು. ಡೈರೆಕ್ಟ್ ಕ್ವಶನ್ಸ್ಗಳು ಬಂದಿದ್ವು ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ಸ್ಗಳಿಂದ. ಹಾಗಾಗಿ ಸ್ಟ್ಯಾಟಿಸ್ಟಿಕ್ಸಿನ ಕ್ವಶನ್ ವಿತ್ ಆನ್ಸರು ನಿಮಗೆಲ್ಲರಿಗೂ ಕೂಡ ನಾನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ ಸರ್. ಲಾಸ್ಟ್ ವಿಡಿಯೋ ಇವತ್ತೇ ಅಪ್ಲೋಡ್ ಮಾಡಿದ್ದು ಸಂಜೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಕ್ವಶನ್ ಪೇಪರು, ಕೀ ಆನ್ಸರು, ಪ್ರಿಪೇಟರಿ ಎಕ್ಸಾಮ್ ಕ್ವಶನ್ ಪೇಪರ್ ಎಲ್ಲದೂ ಕೂಡ ಕೊಟ್ಟಿದ್ದೇನೆ. ಇನ್ನೊಂದು ರಿಕ್ವೆಸ್ಟ್ ಈ ಒಂದು ವಿಡಿಯೋದಲ್ಲಿ ಮಾಡುತ್ತಿರುವಂಥದ್ದು, ನಾನು ಕೂಡ ನಿಮಗೆ ಒಂದು ಗಿಫ್ಟನ್ನು ಕೊಡ್ತೀನಿ ಈ ವಿಡಿಯೋದಲ್ಲಿ. ಇನ್ನೊಂದು ರಿಕ್ವೆಸ್ಟನ್ನು ಮಾಡ್ತಾಯಿದ್ದೇನೆ. ಯಾರ ಹತ್ರನಾದರೂ ಈ ಪ್ರಿಪೇಟರಿ 1 ಕ್ವಶನ್ ಪೇಪರು ಹಾಗೂ ಪ್ರಿಪೇಟರಿ 2 ಕ್ವಶನ್ ಪೇಪರಿನ ಕೀ ಆನ್ಸರ್ಗಳು ಇದ್ದರೆ, ಕೀ ಆನ್ಸರ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಸೆಕೆಂಡ್ ಇಯರ್ PUC ಪ್ರಿಪೇಟರಿ 1 ಹಾಗೂ ಪ್ರಿಪೇಟರಿ 2 ಕೀ ಆನ್ಸರ್ ಇದ್ದರೆ ದಯವಿಟ್ಟು ನಮ್ಮ ಮೇಲ್ IDಗೆ ಕಳುಹಿಸಿಕೊಡಿ. ಮತ್ತೊಮ್ಮೆ ನಮ್ಮ ಮೇಲ್ IDಯನ್ನು ನಾನು ಬರಿತಾ ಇದ್ದೇನೆ, all-in-one PDF 99@gmail.com. ಹೋಪ್ ಎಲ್ಲರಿಗೂ ಕೂಡ ಅರ್ಥ ಆಯಿತು ಅನಿಸುತ್ತೆ. ಆಯಿತಾ ವಿದ್ಯಾರ್ಥಿಗಳೇ? ಧನ್ಯವಾದಗಳು. ಹಾಗಿದ್ರೆ ಸರ್ ನಾವು ಇಷ್ಟೇ ಓದಬೇಕಾ, ಈ ಪಾಠಗಳು ಬೇಡವಾ ಅಂತ ನೋಡ್ರೋ, ಯಾವ ಪಾಠ ನಿಮಗೆ ಇಷ್ಟ ಆಗುತ್ತೆ ಅದನ್ನು ಚೂಸ್ ಮಾಡಿ ನೋಡಿ. ಯೂನಿಟ್ 5, ಯೂನಿಟ್ 6, ಯೂನಿಟ್ 7 ಈ 3 ಪಾಠಗಳು ಓದಿದ್ರು ಒಂದು 45+ ತಗೊಳ್ಳು ಸ್ಕೋರ್ ಮಾಡ್ಬೋದು. ನಿಜವಾಗಿಯೂ ಯಾವ ಪಾಠ ಈಸಿ, ಯಾವುದು ಡಿಫಿಕಲ್ಟ್ ಅನ್ನುವುದು ನಮಗೆ ಗೊತ್ತಿರಲ್ಲ. ಯಾಕಂದರೆ ವಿ ಆರ್ ನಾಟ್ ಟೀಚಿಂಗ್ ದೋಸ್ ಸಬ್ಜೆಕ್ಟ್ಸ್. ನಮ್ಮ ಇಂಗ್ಲೀಷ್ ಸಬ್ಜೆಕ್ಟ್ ಆಗಿದೆ ನಂದು. ಇದ್ರ ಬಗ್ಗೆ ಯೋಚನೆ ಬೇಡ ನಿಮಗೆ. ಎಲ್ಲೂ ಕನ್ಫ್ಯೂಷನ್ ಇಟ್ಕೋಬೇಡಿ. ನಿಮಗೆ ಗ್ಯಾಪ್ ಇಲ್ಲ. ನನಗೆ ಚೆನ್ನಾಗಿ ಗೊತ್ತು ನಮ್ಮ ಜಿಯೋಗ್ರಫಿ ಮಕ್ಕಳಿಗೆ ಹಾಗೂ ಸ್ಟ್ಯಾಟಿಸ್ಟಿಕ್ಸ್ ಹಾಗೂ ಸೈಕಾಲಜಿ ತೆಗೆದುಕೊಂಡಂಥ ವಿದ್ಯಾರ್ಥಿಗಳಿಗೆ ಕಂಟಿನ್ಯೂ ಎಕ್ಸಾಮ್ ಇದೆ. ನೆಕ್ಸ್ಟ್ ಡೇನೇ ಇಂಗ್ಲೀಷ್ ಎಕ್ಸಾಮು. ನಾನು ಅಪ್ಲೋಡ್ ಮಾಡಿರುವಂಥ ವೀಡಿಯೋ ಓದ್ಕೊಂಡ್ರೆ 100% 80 ಹೊಡೆದೇ ಎನಿಹೋ ಇವತ್ತು ನಾವು ಮಾತಾಡ್ತಾ ಇರುವಂಥದ್ದು ಅದು ಸ್ಟ್ಯಾಟಿಸ್ಟಿಕ್ಸ್ ಆಗಿದೆ. ಸ್ಟ್ಯಾಟಿಸ್ಟಿಕ್ಸಲ್ಲಿ ಈ ರೀತಿಯಾಗಿ ತಾವುಗಳು ಪ್ಲಾನ್ ಮಾಡ್ಕೊಂಡು ಓದಿ. ಏನು ಚಿಂತೆ ಮಾಡಬೇಡಿ. ನಮ್ಮ ಸಾಹೇಬ ಅಂತ ಒಂದು ವಿದ್ಯಾರ್ಥಿನಿ ಅಂದರೆ ನಮ್ಮ ಸಬ್ಸ್ಕ್ರೈಬರು ನಿಮಗೆಲ್ಲರಿಗೂ ಕೂಡ ಒಂದು ಉಚಿತವಾಗಿ ಗಿಫ್ಟನ್ನು ಕಳಿಸಿದ್ದಾರೆ. ಅದೇನು ಅಂದರೆ ಪಾಸಿಂಗ್ ಪ್ಯಾಕೇಜ್ ಅಂತ ನಮ್ಮ ಒಂದು ಮೇಲ್ IDಗೆ ಅವರು ಕಳಿಸ್ಕೊಟ್ಟಿದ್ದಾರೆ. ನೋಡಿ, ಇದು ಅನ್ನುವಂಥದ್ದು ಮಾನವೀಯತೆ ಅಂತ, ಇದು ಒಳ್ಳೆಯ ಲಕ್ಷಣಗಳು ಅಂತ, ಗುಡ್ ಬ್ರಾಟ್ ಅಪ್ ಅಂತ, ಮನೆಯಲ್ಲೂ ಈ ಒಳ್ಳೆಯ ಸಂಪ್ರದಾಯದಾಗಿ ಬಳಸಿದ್ದಾರೆ ಅಂತ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇವರು ಕೊಟ್ಟಂತಹ ಮೆಟೀರಿಯಲನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಅವರು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಸರ್, ಇಟ್ ವಿಲ್ ಹೆಲ್ಪ್ ಎಲ್ಲ ಮಕ್ಕಳಿಗೂ ಕೂಡ ಭಾಳ ಹೆಲ್ಪ್ ಆಗುತ್ತೆ. ದಯವಿಟ್ಟು ಎಲ್ಲರಿಗೂ ಕೂಡ ಪ್ರೊವೈಡ್ ಮಾಡಿ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಂತ. ಹಾಗಾಗಿ ಇವರಿಗೂ ಕೂಡ ಪ್ರತಿಯೊಬ್ಬರು ಕೂಡ ಆಯಿತಾ, ಸಾಹೇಬ ಅವರಿಗೆ ಪ್ರತಿಯೊಬ್ಬರು ಕೂಡ ಕಮೆಂಟಲ್ಲಿ ಅವರಿಗೆ ಧನ್ಯವಾದಗಳನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್. ಮತ್ತೊಮ್ಮೆ ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಪ್ರಿಪೇಟರಿ 1 and 2 ಕೀ ಆನ್ಸರ್ ಇದ್ದರೆ
ವಿಡಿಯೋ ನೋಡ್ತಾ ಇದ್ದಂಗೆ ದಯವಿಟ್ಟು ಕಳಿಸ್ಕೊಡಿ, ಹೌದಲ್ವಾ? ಅಲ್ಲಿ ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಪೇಸ್ಟನ್ನು ಮಾಡಿಕೊಡ್ತೇನೆ. ಆಲ್ ಓವರ್ ಕರ್ನಾಟಕ ಎಲ್ಲರೂ ಯೂಸ್ ಮಾಡಿಕೊಂಡು ಸಂತೋಷವಾಗಿ ಹೋಗಲಿ ಅಂತ. ಹೆದರುವ ಅವಶ್ಯಕತೆ ಇಲ್ಲ, ಯಾವ ಎಕ್ಸಾಮಿಗೂ ಹೆದರುವ ಅವಶ್ಯಕತೆ ಇಲ್ಲ. ಈಸಿಯಾಗಿ ಎಕ್ಸಾಮ್ಗಳು ಇರ್ತವೆ. ಧನ್ಯವಾದಗಳು.